हालेलुया हालेलुया हालेलुया। इस ಸುಂದರವಾದ ದಿನದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. इस सुंदर से दिन में आपको स्वागत हम करते हैं. ಈ ಕೊನೆಯ ಆರಾಧನೆಗೆ ನಮಗೆ ಕೊನೆಯ ಆರಾಧನೆ, ನಿಮಗೆ ಮೊದಲನೇ ಆರಾಧನೆ. हमारे लिए आखिरी आराधना, आपके लिए पहला आराधना. ಶುಕ್ರವಾರದಿಂದ ದೇವರ ಸನ್ನಿಧಿಯಲ್ಲಿ ಉತ್ತಮವಾದ ಸಮಯವನ್ನು ನಾವು ಕಳೀತಾ ಇದ್ದೀವಿ. शुक्रवार के दिन से परमेश्वर की उपस्थिति में बहुत उत्तम समय हम बिता रहे हैं. ಶುಕ್ರವಾರದಿಂದ ಅಲ್ಲ, ಶುಕ್ರವಾರ ಶನಿವಾರ ದೇವರು ಈ ಸಾರಿ ಅದ್ಭುತವಾದ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯ ಕೃಪೆಯನ್ನು ತಿರುಗಿ ಸಭೆಯ ಮೇಲೆ ಸಮೃದ್ಧಿಯಾಗಿ ಸುರಿಸ್ತಾ ಇದ್ದಾರೆ. परमेश्वर फिर से हमारे प्रार्थना की कृपा को फिर से कलीसिया में बहुतायत रीति से वो लौटा रहे हैं. ನಮ್ಮ ಸಭೆಯ ಎಲ್ಲ ಯವನಸ್ಥ ಮಕ್ಕಳಿಗೋಸ್ಕರ ನಾವು ಸಭೆಯಲ್ಲಿ ಪ್ರಾರ್ಥಿಸಿದ್ವಿ. कल के दिन हमारे कलीसिया के सारे जवान बच्चों के लिए हमने प्रार्थना की. ಬರುವ ದಿನಗಳಲ್ಲಿ ಈ ಪ್ರಾರ್ಥನೆಗಳು ಹೆಚ್ಚುವಾಗ आने वाले दिनों में जब ये प्रार्थना बढ़ेंगे, ದಯವಿಟ್ಟು ತಪ್ಪಿಸಿಕೊಳ್ಳಬೇಡಿ. कृपया करके मत चुकाइएगा. ಯಾರು ಬರ್ಲಿಕ್ಕೆ ಆಗಲಿಲ್ಲ, ನನಗೆ ಗೊತ್ತು ಕಾಲಾವಧಿ ಸರಿಯಾಗಿ ನಡೆದಿಲ್ಲ. मैं जानता हूँ समय हालात ठीक नहीं है. ಎಲ್ಲರಿಗೂ ಕಷ್ಟ ಆಗಿರಬಹುದು, ಕೆಲವರಿಗೆ कई लोगों को ये बहुत संकट हुआ ಆದರೆ होगा. ಬರುವ ದಿನಗಳಲ್ಲಿ ದೇವರ ಕೃಪೆಯಲ್ಲಿ ನಾನು ಸುದ್ದಿ ಕೇಳಿದೆ, ಕೊರೋನಾ ಕೇಸಸ್ಗಳು ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ತಗ್ಗುತ್ತಾ ಇವೆ ಎಂಬುದಾಗಿ. मैंने यह समाचार सुना कि बेलगावी में कोरोना केस वो बहुत कम हो रहे हैं. ಆರಾಧನೆ ಬಹಳ ಅಮೂಲ್ಯವಾದದ್ದು. आराधना वो बहुत श्रेष्ठ है. ನೀವು ಇಲ್ಲಿ ಸ್ಥಳದಲ್ಲಿ ಆರಾಧಿಸ್ತಾ ಇದ್ರೆ ಸುತ್ತಲಿರುವಂತ ಎಲ್ಲ ಮಾಟ ಮಂತ್ರ ಶಕ್ತಿಗಳು, ದುರಾತ್ಮನ ಶಕ್ತಿಗಳು, ರೋಗಗಳು ಎಲ್ಲ ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. जब इस जगह में आप आराधना करते हैं, सारे इर्द गिर्द रहने वाले दुरात्मा के बल वो टूट रहे ಎಷ್ಟೋ हैं. ಸಾರಿ ಸಭೆಯಲ್ಲಿ ಆರಾಧನೆ ಪ್ರಸನ್ನತೆ ಹೆಚ್ಚುತ್ತಾ ಇದ್ದಂಗೆ ಆ ಏರಿಯಾದಲ್ಲಿ ಇದ್ದಂತ ಮಾಟ ಮಂತ್ರ ಮಾಡುವವರು ಸ್ಥಳಕ್ಕಿತ್ತಿ ಹೋಗುವಷ್ಟರ ಮಟ್ಟಿಗೆ ದೇವರ ಮಹಿಮೆ ಹಿಡಿದು ಬರ್ತಾರೆ. कई बार जब आराधना में परमेश्वर की उपस्थिति को हम पाते हैं, इस एरिया में रहने वाले सारे दुरात्मा के बल वो निकल कर जाते हैं. ನಾವು ಕುಟುಂಬವಾಗಿ ಕರ್ತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. आज के दिन एक परिवार होकर हम परमेश्वर की आराधना करने के लिए आए ನಮ್ಮ हैं. ಕುಟುಂಬಗಳನ್ನ ತುಂಬಿ ತುಳುಕಲಿ. उनके आशीष हमारे परिवार में वो भर कर उभरे. ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಕಡಿಮೆ ಮಾಡಿ ಒಂದು ಸಬ್ಬತ್ತನ್ನ ಕುಟುಂಬದೊಂದಿಗೆ ಮನೆಯಲ್ಲಿ ಆಚರಿಸಿಕೊಳ್ಳ್ರಿ. कितना हो सकता है उतने काम को कम कर कर आज परिवार के साथ एक सब्बत को हम ನಾನು मनाएंगे. ಬೆಳಗ್ಗೆ ಮೊದಲನೇ ಆರಾಧನೆಯಲ್ಲಿ ಹೇಳ್ತಾ ಇದ್ದೆ, ಮನೆ ಯಜಮಾನರುಗಳು ಸಾಧ್ಯವಾದ ಇವತ್ತು ಕುಟುಂಬಕ್ಕೆ ಒಂದು ಕ್ಯಾಂಡಲ್ ಡಿನ್ನರ್, ಮನೆಯಲ್ಲಿ ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡಿ, ಹೋಗಬೇಕಾಗಿಲ್ಲ. सुबह के समय में कह रहा था कि आप घर में आज के दिन कैंडल नाइट डिनर ಸಾಧ್ಯವಾದ್ರೆ ಆ ಕಡೆ ಹೋಗು ಈ ಕಡೆ ಹೋಗೋದನ್ನ ಬಿಟ್ಟು ಮಕ್ಕಳೊಂದಿಗೆ ಮನೆಯಲ್ಲಿ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದ ಪಾರಾಯಣವನ್ನು ಮಾಡಿ, ಅಂದ್ರೆ ದೇವರ ವಾಕ್ಯನ ಓದೋದನ್ನ ಮಾಡಿ. अगर संभव है तो यहाँ वहाँ जाना छोड़कर घर में परिवार के साथ बैठकर परमेश्वर की आराधना ನಾವುಗಳು ಸುಮ್ಮನೆ ಒಂದು ಪ್ರೋಗ್ರಾಮ್ ಮಾಡ್ಬೇಕೆಂಬುದಾಗಿ ಜನರೆಲ್ಲರೂ ಒಗ್ಗೂಡಬೇಕೆಂಬುದಾಗಿ ನಾವು ಪ್ರೋಗ್ರಾಮ್ಗಳನ್ನು ಮಾತಾಡಲ್ಲ. ದೇವರ ಆತ್ಮ ಪ್ರೇರಿತವಾಗಿ ಅದನ್ನು ಅನೌನ್ಸ್ ಮಾಡಿರ್ತೀವಿ. हम कई बार लोग इकट्ठा होना इसलिए हम भविष्यवाणी नहीं करते, लेकिन पवित्र आत्मा बात करते हैं इसीलिए हम कहते हैं. ಕಾರಣ इसका ಅಂದು ದೇವರ ಆತ್ಮನು ತನ್ನ ಸಭೆಯಲ್ಲಿರುವಂತಹ ಕುಟುಂಬಗಳಿಗೋಸ್ಕರ ಏನೋ ಒಂದು ಆಶೀರ್ವಾದಕರವಾದ ಸಂಗತಿಯನ್ನು ನೇಮಿಸಿರ್ತಾರೆ. उस दिन क्योंकि पवित्र आत्मा हर एक परिवार के लिए एक आशीष को नियमित करते हैं. ಹಾಲೆಲೂಯಾ हालेलुया. ದಯವಿಟ್ಟು ಇವತ್ತು ನೀವು ಮನೆಗೆ ತೆರಳಿದ ನಂತರ कृपया करके आज आप घर वापस लौटने के बाद ದೈನಂದಿನ ಕಾರ್ಯಗಳಲ್ಲಿ ತೊಡಗದೆ यहाँ वहाँ के कार्यों में न होते हुए ಸಮಯ ಕಳೆಯಿರಿ. परिवार के साथ आप समय ಆರಾಧನೆಯಲ್ಲಿ बिताइए. ಸಮಯ ಕಳೆಯಿರಿ. आराधना में आप समय बिताइए. ಆಮೆನ್. आमेन. ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. प्रार्थना में आप समय ಏನೋ ಒಂದು बिताइए. ವಿಶೇಷವಾದ ಸಂಗತಿ ಕರ್ತನ ಸಿಂಹಾಸನದಿಂದ ನಿಮ್ಮ ಕುಟುಂಬದ ಮೇಲೆ ಜರುಗಲಿಕ್ಕೆ ಹೋಗ್ತಾ ಇದೆ. कोई तो एक विशेष विषय परमेश्वर के सिंहासन के साथ आपके परिवार में उतर आने वाला है. ತೆರೆಯದಂತ ಬೀಗದ ಕೈಗಳು ತೆರೀಲಿಕ್ಕೆ ಹೋಗ್ತಾ ಇದೆ. सारे बंद दरवाजे आपके लिए वो खोल दिए जाएंगे. ಸಂಬಂಧಗಳು ಕೂಡಿ ಬಂದು ಹಾಕಿದಂತ ಸರಪಣಿಗಳು ಮುರಿದು ಬೀಳಲಿಕ್ಕೆ ಇರ್ತದೆ. वो संबंध एक होकर सारे जंजीरों को वो तोड़ देंगे. ಅದ್ಭುತವಾದ ಒಂದು ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕೆ ಇರ್ತದೆ. बहुतायत का परमेश्वर का कृपा आपके ऊपर वो मंडराने वाला है. ತುಂಬ ಹೃದಯದಿಂದ ಆತನ ಆರಾಧಿಸೋಣ. पूरे हृदय से उनकी आराधना हम करेंगे. ಮುರಿದ ಹೃದಯದಿಂದ ಆತನ ಸನ್ನಿಧಿಗೆ ಬಂದು ಕೃತಜ್ಞತೆಗಳನ್ನು ಅರ್ಪಿಸೋಣ. टूटे हुए हृदय से उनकी उपस्थिति में आकर उनकी आराधना हम करेंगे. ಎಷ್ಟರ ಮಟ್ಟಿಗೆ ಬೋಧನೆ ಆಗುತ್ತೋ ಗೊತ್ತಿಲ್ಲ, कितना ಆದರೆ ದೇವರ ಮಹಿಮೆ ನಮ್ಮನ್ನು ತುಂಬಿಕೊಳ್ಳಲಿಕ್ಕಿರ್ತದೆ. लेकिन परमेश्वर का महिमा हमें भरने वाला है. ದೇವರ ಆತ್ಮನು ತಾನೇ ನಮ್ಮ ಹೃದಯಗಳಿಗೆ ಬೋಧಿಸಲಿಕ್ಕಿರ್ತಾನೆ. पवित्र आत्मा खुद हमारे हृदय से वो प्रचार करेंगे, ನಮ್ಮನ್ನು ಮರೆತು अपने आप को भूलते हुए. आराधना यीशु तुझे, आराधना यीशु तुझे, आराधना, आराधना यीशु तुझे, आराधना यीशु तुझे, आराधना यीशु तुझे.
पर मैं चलूंगा, तेरे चरणों में ही रहूंगा। मेरे प्यारे यीशुए, तू जो कह दे मैं करूंगा, तेरे राहों पर मैं चलूंगा, तेरे चरणों में ही रहूंगा। मेरे प्यारे यीशु, आराधना यीशु तुझे, आराधना यीशु तुझे, ಆರಾಧನಾ ಯೇಸು ತುझे. ಎಲ್ಲ ಕುಟುಂಬದ ಶಿರಸ್ಸಾಗಿರುವಂತ ಯಜಮಾನರುಗಳು, I request all the men, the heads of the family to stand up. ದೇವರ ಸನ್ನಿಧಿಯಲ್ಲಿ ಕುಟುಂಬಕ್ಕೆ ಹಿರಿಯರಾದಂತ ಪುರುಷರು ಎದ್ದು ನಿಂತುಕೊಳ್ಳಬೇಕೆಂದು ಕೇಳಿಕೊಳ್ತೇನೆ. परिवार में बड़े हैं वो खड़े हो. ಇವತ್ತು ದೇವರ ಮಹಿಮೆಯನ್ನ ನಮ್ಮ ಕುಟುಂಬದ ಮೇಲೆ ನಾವು ಬೇಡಿಕೊಳ್ಳಲಿಕ್ಕಿರ್ತೇವೆ. आज परमेश्वर के महिमा को हमारे परिवार के ಒಂದು ವೇಳೆ ಕುಟುಂಬದ ಪುರುಷರು ಇಲ್ಲದೆ ಸ್ತ್ರೀಯರು ಮನೆ ನಡೆಸೋರಾಗಿದ್ರು ಚಿಂತೆ ಇಲ್ಲ. ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳಬೇಕೆಂದು ಕೇಳಿಕೊಳ್ತೇನೆ. अगर घर के पुरुष नहीं तो स्त्री है वो उठ खड़े हो जाए परमेश्वर के दाता आंधियों को जिन वचनों से प्रभु साथी मेरे है वही, मुझे चिंता नहीं है। अद्भुत तेरे पैर जो लहरों पर चले, आगे चलते हैं मेरे, मुझे चिंता नहीं है। आराधना यीशु तुझे, आराधना यीशु तुझे, आराधना यीशु तुझे, सारी आराधना यीशु तुझे। राहों को अंधेरों में जब तेरा हो मेरे, प्रभु मुझको ले चले, मुझे डर ही नहीं है। फिरौन की सेना जब मेरे पीछे हो पड़ी, है बचाता यीशु मुझको, डर ही नहीं है। राहों को अंधेरों में जब घेरा हो मेरे, प्रभु मुझको ले चले, मुझे चिंता नहीं है। फिरौन की सेना जब मेरे पीछे हो पड़ी, है बचाता यीशु मुझको, डर ही नहीं है। आराधना यीशु तुझे, आराधना यीशु तुझे. Let all the heads of the family lift up our hands. सभी ಕುಟುಂಬದ ಹಿರಿಯರು ತಮ್ಮ ಕರಗಳನ್ನು ಎತ್ತಲಿ. परिवार के बुजुर्ग लोग अपने हाथों को उठाएं. ಅಭಿಷೇಕವು ಇಳಿದು ಬರ್ತಾ ಇದೆ. अभिषेक उतर आ रहा है. ಕುಟುಂಬದ ಯಜಮಾನರಿಲ್ಲದ ಪರಿಸ್ಥಿತಿಯಲ್ಲಿ ಆ ಕುಟುಂಬದ ಹಿರಿಯರು ಎದ್ದೇಳಲಿ, ಕರಗಳನ್ನ ರಾಜನಿಗೆ ಚಾಚಲಿ. वो परिवार के बुजुर्ग लोग उठे और राजाओं के राजा के अपने हाथों को उठाएं. ಪವಿತ್ರಾತ್ಮನ ಬೆಂಕಿಯು ನಿನ್ನನ್ನು ಆವರಿಸಿಕೊಳ್ತಾ ಇದೆ. यहोवा से उतर आने वाले पवित्र आत्मा का अपने आप के ऊपर उतर आ रहा है. आराधना यीशु तुझे, ला 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 रवा शदा रखना बादरले रोतला दना करला वशदला दे रेगदನ ಬಂದರು ಸಕರವ ರೆಗದನೆಂದರೆ ಏಲಿಯಾನವ ಸದಲರವ. ಕುಟುಂಬದಲ್ಲಿ ಅಳತಡೆ ಹಾಕಿದಂತ ಎಲ್ಲ ಸರಪಳಿಗಳು ಯೇಸು ಹೆಸರಿನಲ್ಲಿ ಮುರಿದು ಬೀಳಲಿ. परिवार में रहने वाले सारे जंजीरें यीशु मसीह के नाम में वो तोड़ ನೀವು दिए जाएं. ಕರಗಳನ್ನು ಚಾಚುವಾಗ जब आप हाथों को उठाते हैं, ಸಭಾ ಸೇವಕರುಗಳು, ಸಭಾ ಪಾಲಕರುಗಳು ಮುಂದೆ ಬಂದು ನಿಮಗೆ
ಪವಿತ್ರಾತ್ಮನಿಂದ ಈ ಸಭೆಯ ಒಂದೊಂದು ಕುಟುಂಬಗಳನ್ನ ಮುದ್ರಿಸಲಿ. यहोवा खुद अपने बेटे यीशु मसीह के लहू से पवित्र आत्मा के अग्नि से इस कलीसिया के लोगों को वो प्रवेश करे. ಪ್ರತಿಯೊಬ್ಬ ಸ್ತ್ರೀಯು ಮದುವೆಯಾದಂತ ಸಹೋದರಿ, हर एक शादीशुदा स्त्री ಸ್ಪಿರಿಚುವಲ್ ಕವರಿಂಗ್ ಆದಂತ ಆತನ ಗಂಡನ ಪ್ರಾರ್ಥನೆ ಅಡಿಯಲ್ಲಿ ಹೆಮ್ಮರವಾಗಿ ಬೆಳೆದು ಅವರ ಗಂಡನು ಪರಲೋಕದ ಯೆಹೋವನ ಆತ್ಮಿಕ ಕವರಿನಲ್ಲಿ ಹೆಮ್ಮರವಾಗಿ ಬೆಳೆದು ನಿಮ್ಮ ಕುಟುಂಬವು 100% ಫಲ ಕೊಡುವಂತದ್ದಾಗಲಿ. ಸುಂದರ ಬೇರೆ ಮಸ್ಸಂದರೆ आराधना यीशु तुझे, आराधना यीशु. ಪ್ರತಿಯೊಂದು ಮಗು ತನ್ನ ತಂದೆ ತಾಯಿಗಳ ಪರವಾಗಿ ಕರ್ತನಲ್ಲಿ ಕರಗಳನ್ನು ಚಾಚಿ, हर एक बच्चा अपने माता पिता के लिए अपने हाथों को उठाते हुए, ಪ್ರತಿಯೊಬ್ಬ ತಾಯಿ हर एक माँ ತನ್ನ ಮಗಳು ಅಳಿಯಂದಿರು ಸೊಸೆಯಂದಿರು ಮೊಮ್ಮಕ್ಕಳ ಪರವಾಗಿ ತನ್ನ ಕರಗಳನ್ನು ಚಾಚಿ, अपने बेटा बेटी सबके लिए पोता पोती के लिए अपने हाथों को उठाते हुए, ಯಾವ ಉದ್ದೇಶದಿಂದ ದೇವರು ಕುಟುಂಬವನ್ನು ಸೃಷ್ಟಿಸಿದ್ದಾನೋ ಆ ಉದ್ದೇಶ ಈ ದಿನ ತಿರುಗಿ ಕುಟುಂಬಗಳಲ್ಲಿ ಬೆಳೆಯಲಿ ಯೇಸುವಿನ ಹೆಸರಿನಲ್ಲಿ. उद्देश्य परमेश्वर ने आपके परिवार को रचा, वो उद्देश्य वापस आपके परिवार में लौट आए. तुझे आराधना यीशु तुझे, आराधना यीशु तुझे, आराधना यीशु तुझे, आराधना आराधना यीशु. आराधना यीशु तुझे. ಹಾಡ್ಲಿಕ್ಕಿರುವ ಹಾಡು जो गाना गाने वाले हैं ನಮ್ಮ ಹೃದಯದ ಪ್ರಾರ್ಥನೆ ಆಗಿರಲಿ. वो हमारे हृदय का प्रार्थना बने. ಏನೋ ಒಂದು ಸಂಗತಿ ಈ ಹಾಡನ್ನು ಹಾಡುವಾಗ ನಿನ್ನ ಹೃದಯದಲ್ಲಿಯೂ ನಿನ್ನ ಕುಟುಂಬದಲ್ಲಿಯೂ ಒಂದು ಜಲಪ್ರಳಯದ ಹಾಗೆ ಯೆಹೋವನಿಂದ ಹೊರಟ ಜಲಪ್ರಳಯದ ಹಾಗೆ ಇಳಿದು ಬರ್ಲಿಕ್ಕಿದೆ. जब इस गाने को गा रहे हैं आपके हृदय में परमेश्वर के ओर से एक जल प्रलय के समान वो आपके हृदय में आएगा. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಆಮೆನ್. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದ. ಮೊಣಕಾಲೂರ್ದಾಗಿದ್ರೆ ಊರಲ್ಪಡ್ಲಿ. अगर घुटनों पे आना चाहते हैं तो घुटनों पे आ जाइए. ಕೃಪೆಯಲ್ಲವೇ. ಇನ್ನೊಂದು ಸಾರಿ ಸಂಪೂರ್ಣವಾಗಿ ಆತನಿಗೆ ಆಧೀನಪಟ್ಟು और एक बार संपूर्ण तरीके से उनके अधीन होकर ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಇನ್ನೊಂದು ಸಾರಿ ಅದು ನಮಗೆ ಮನವರಿಕೆಯಿಂದ ಹೇಳುವವರೆಗೆ और एक बार पूरे मन से उसे हम परमेश्वर से कहेंगे. This song is like
anthem of the kingdom. ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಇನ್ನೊಂದು ಸಾರಿ ಪರಲೋಕ ತೆರೆಯಲ್ಪಡ್ತಾ ಇದೆ. और एक बार स्वर खोल रहा है. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಬ್ಯೂಟಿಫುಲ್. ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ಶೂನ್ಯದಿಂದ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು. ಇಟ್ಸ್ ಟೈಮ್ ಟು ಎಂಪ್ಟಿ ಅವರ್ ಸೆಲ್ಫ್ಸ್. ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುವಂತ ಸಮಯ ಇದು. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಮಕ್ಕಳು ನಿನ್ನ ಕೃಪೆ ಸ್ವಾಮಿ. ಕೃಪೆಯೇ 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 ನನ್ನ ಕೆಲಸ ನಿನ್ನ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡಲು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಒಪ್ಪಿಕೊಳ್ಳೋಣ, ಮೊಣಕಾಲುಗಳ
ಸಾಧ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಕೃಪೆ ನನ್ನ ಆರೋಗ್ಯ ನಿನ್ನ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನಗೆ ಕೊಟ್ಟಿರುವಂತ ಬಿಸ್ನೆಸ್ ಸ್ವಾಮಿ ಕೃಪೆಯೇ 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 ನನ್ನ ಗಂಡ ನನ್ನ ಹೆಂಡತಿ ನನ್ನ ಕುಟುಂಬ ಅದು ನಿನ್ನ ಕೃಪೆ ಎಲ್ಲ ನಿನ್ನ ಕೃಪೆ ಎಲ್ಲರೂ ಕೂಡಿ ಆರಾಧನೆ ಯೆಹೋವನಿಂದ ಹೊರಟ ಒಂದು ಆಶೀರ್ವಾದ ಈ ದಿನ ನಿನ್ನ ಕುಟುಂಬವನ್ನು ಆವರಿಸಿಕೊಳ್ತಾ ಇದೆ. ನಂಬುವವನಾಗಿ ನಂಬುವನಾಗಿ ಮಾಡ್ತಾ ಇರು. ನಂಬುವವನಾಗಿ ನನ್ನ ಕುಟುಂಬ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನಾ ಹತ್ತಲಾರದ ಸ್ಥಾನ ಕೆತ್ತಿದೆ ನನ್ನ ಜ್ಞಾನದಿಂದಲ್ಲ ನನ್ನ ಕುಟುಂಬ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ಈಗ ಯೆಹೋವನ ಬಲ ನಿಮ್ಮ ಕುಟುಂಬಗಳನ್ನು ಹಿಡಿದು ಬಂದು ಗುಣಪಡಿಸಲಿ. ಶಾರೀರಿಕ ಗುಣ, ಮಾನಸಿಕ ಗುಣ, ಸಂಬಂಧಗಳ ಗುಣ, ಹಣಕಾಸಿನ ಗುಣ ಎಲ್ಲ ಗುಣಪಡಿಸಿಕೊಳ್ಳಿ. ಯೇಸುವಿನ ಬಿಡುಗಡೆ ಆಗಲಿ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಮೃದುವಾಗಿ धीमी आवाज ಕೃಪೆಯೇ 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 ದೇವ್ರೆ परमेश्वर ನಾನು ಯಾವಾಗಲೂ ಮಣ್ಣು ಸೇರ್ಬೇಕಿತ್ತು ಅಬ್ಬಾ. ಯಾವಾಗಲೂ ನನ್ನ ಹೆಸರು ಪುಸ್ತಕಗಳಲ್ಲಿ ಮಾತ್ರ ಜ್ಞಾಪಕವಾಗಿಡಬೇಕಾಗಿತ್ತು. ಆದ್ರೆ ನಿನ್ನ ಕೃಪೆಯಲ್ಲಿಯೇ ತಂದೆ ಇಂದಿಗೂ ನಾನು ಇನ್ನೂ ಮಣ್ಣಲ್ಲಿ ಸೇರದಂತೆ ನನ್ನನ್ನ ಜೀವದ ಪಟ್ಟಿಯಲ್ಲಿಟ್ಟಿದ್ದೀಯ. ಕೃಪೆಯೇ ಯೇಸು ಅಪ್ಪ ದೇವಾ, ಯಾವಾಗಲೂ ನಾನು ಬಿದ್ದು ಹೋಗ್ಬಿಡ್ಬೇಕಿತ್ತು. ಆದ್ರೆ ಪ್ರತಿ ಸಾರಿ ನಾನು ಬೀಳುವಾಗ ನಿನ್ನ ಮಹಾಕರುಣೆಯಿಂದ ನನ್ನನ್ನು ಪಶ್ಚಾತ್ತಾಪಕ್ಕೆ ತಿರುಗಿ ನನ್ನ ಕೈಗಳನ್ನು ಹಿಡಿದು ಎತ್ತಿದಿ. ಗೌರವವಂತ ಭೂಷಣದ ಕಿರೀಟವನ್ನು ನನ್ನ ತಲೆಗಿತ್ತಪ್ಪ. ನಿನ್ನ ಪಾದಕ್ಕೆ ಮುದ್ದಿಟ್ಟು ನಿನ್ನನ್ನು ವಂದಿಸ್ತೇನೆ. ದೇವ, ಯಾವಾಗಲೂ ಎಲ್ಲವನ್ನ ಕಳೆದುಕೊಂಡು ಬೀದಿ ಪಾಲಾಗಬೇಕಿತ್ತು. ಆದ್ರೆ ನಿನ್ನ ಕರುಣೆ ಅಡಿಯಲ್ಲಿ ನನ್ನನ್ನ ಕಾದು ಉತ್ತಮವಾದ ಸ್ಥಾನಕ್ಕೆ ನನ್ನನ್ನು ತಂದಿ. ಅದು ನನ್ನ ಜ್ಞಾನದಿಂದಲ್ಲಪ್ಪ, ನಿನ್ನ ಕೃಪೆಯಿಂದ.
ಯೋಗ್ಯರಷ್ಟು ಮಾಡಿ ಯೋಗ್ಯರೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಲೆಟ್ಸ್ ಕಮ್ ಟು ನಮ್ಮ ಅರಿವಿಗೆ ನಾವು ಬರೋಣ. ನಮ್ಮ ಬಲದಿಂದ ನಾವು ನಮ್ಮ ಮನೆಗಳನ್ನ ಕಟ್ಟಲಿಲ್ಲ, ದೇವರ ಕೃಪೆ ನಮ್ಮ ಮನೆಯನ್ನು ಕಟ್ಟಿತು. ಅಮ್ಮ, ನಿನ್ನ ಬಲದಿಂದ ನೀನು ಮಗುವನ್ನು ಪಡೆದುಕೊಂಡು ಹೆರಲಿಲ್ಲ, ಯೆಹೋವನ ಕೃಪೆ ನಿನಗೆ ಆದ ಮಗುವನ್ನ ಕೊಟ್ಟಿತ್ತು. ಸಹೋದರ, ನಿನ್ನ ಜ್ಞಾನದಿಂದ ನೀನು ಸಿರಿವಂತನಾಗಲಿಲ್ಲ, ಯೆಹೋವನ ಕೃಪೆಯಿಂದ ಆ ಜ್ಞಾನ ನಮಗೆ ಕೊಡಲ್ಪಟ್ಟಿತ್ತು. ನಮ್ಮ ಪರಿಸ್ಥಿತಿಯನ್ನು ಕರ್ತನ ಮುಂದೆ ನಾವು ಅರಿಕೆ ಮಾಡೋಣ. ಈ ಬೆಳಗಿನ ಜಾವ ಆತನಂತೆ ಯಾರೂ ಇಲ್ಲ. ನಾವು ತಪ್ಪಿದಾಗ ನಮ್ಮನ್ನು ತಿರಸ್ಕರಿಸದೆ ತಂದೆಯಂತೆ ನಮ್ಮನ್ನು ಶಿಕ್ಷಿಸಿ ಕೃಪೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದು ಆತನ ದಯೆ, ದಯೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದು ಆತನ ಕೃಪೆ. ಯಾರಿಂದಲೂ ಗೌರವವನ್ನು ಹೊಂದಲಿಕ್ಕೂ ನಾವು ಅಯೋಗ್ಯರಾಗಿದ್ದಾಗ ನಮಗೆ ಗೌರವಾನ್ವಿತ ಸ್ಥಾನವನ್ನು ಕೊಟ್ಟಿದ್ದು ಆತನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನಾನು ಹೇಳ್ತೀನಿ, ಇವತ್ತು ಇಸ್ರಾಯೇಲರ ರೀತಿಯಲ್ಲಿ ನಾವು ಹಾಡ್ತಾ ಇದ್ದೀವಿ. 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಮಾತನಾಡು ನಿನ್ನ ತಂದೆ ಜೊತೆಗೆ. ಇಲ್ಲಿವರೆಗೆ ನೀನು ನೋಡಿದಂತ ಆಶೀರ್ವಾದಗಳು ಬರೀ ಪ್ರಾರಂಭ ಮಾತ್ರ. ಇನ್ನು ಅದ್ಭುತವಾದ ಸಂಗತಿಗಳನ್ನು ನೋಡ್ಲಿಕ್ಕಿದ್ದೀಯಾ? ಇಲ್ಲಿವರೆಗೆ ಬಂದಿದ್ದು ನೀನು ಬರೀ ಬೇತೇಲಿನವರೆಗೆ. ನೀನು ಎಲ್ಲವನ್ನ ಪಡೆದುಕೊಂಡು ಅದೇ ಸ್ಥಾನಕ್ಕೆ ಎಲ್ ಬೇತೇಲ್ ಎಂಬುದಾಗಿ ಹೆಸರಿಡುವುದು ಇನ್ನೂ ಬಾಕಿ ಇದೆ. ಅನೇಕರಿಗೆ ದೇವರು ನುಡಿತಾ ಇದ್ದಾನೆ, ಅನೇಕರಿಗೆ ದೇವರು ನುಡಿತಾ ಇದ್ದಾನೆ. ನೀನು ವಿಧವೆಯೂ ಅಲ್ಲ, ಗತಿಹೀನಳೂ ಅಲ್ಲ. ನೀನು ಗತಿಹೀನನೂ ಅಲ್ಲ, ಬೀದಿಗೆ ಬಿಡಲ್ಪಟ್ಟವನು ಅಲ್ಲ. ನಿನ್ನನ್ನು ಕಾಯುವಂತ ಶಕ್ತನಾದಂಥ ಯೆಹೋವನು ಇನ್ನೂ ಸಿಂಹಾಸನಾರೂಢನಾಗಿದ್ದಾನೆ. ತನ್ನ ಅಧಿಕಾರವನ್ನ ಹಿಡಿದಿಟ್ಟುಕೊಂಡು ನಿನ್ನನ್ನು ನಡೆಸುವವನಾಗಿದ್ದಾನೆ. ಆತನು ಇನ್ನೂ ಭೂಷಣವೆಂಬಂತ ಕಿರೀಟದಿಂದ ನಿನ್ನನ್ನ ಶೃಂಗರಿಸಲಿಕ್ಕಿದ್ದಾನೆ. ನೀನು ಅಂದುಕೊಳ್ತಾ ಇದ್ದಂತ ನಿನ್ನ ಕಳೆದು ಹೋದ ಮಾನವನ್ನ ಆತನು 2ರಷ್ಟು ಪುನರ್ಸ್ಥಾಪಿಸಿ ಕೊಡುವಂತ ದಿನಗಳು ಹತ್ತಿರ ಬರ್ತಾ ಇದೆ.
ಅದು ನಿನ್ನ ಜ್ಞಾನದಿಂದಲ್ಲ, ನಿನ್ನ ಬಲದಿಂದಲ್ಲ, ಅದು ಯೆಹೋವನ ಕೃಪೆಯಿಂದ. ಯಾವ ಸ್ಥಳದಲ್ಲಿ ಮಗಳೇ ನಾನು ಲಜ್ಜಿತಳಾದೇನ ಅಂದುಕೊಂಡಿಯೋ, ದೇವರ ಆತ್ಮನ ಹೇಳ್ತಾ ಅಂತ ಕೇಳು. ಅದಕ್ಕಿಂತಲೂ ಶ್ರೇಷ್ಠವಾದ ಗೌರವದಿಂದ ನಾನು ನಿನ್ನನ್ನು ಎತ್ತುವೆನು. ಯಾವ ಸ್ಥಳದಲ್ಲಿ ನೀನು ಬಿಡಲ್ಪಟ್ಟೆ ಅಂದ್ಕೊಂಡಿಯೋ ಸಹೋದರನೇ, ಆ ಸ್ಥಳದಲ್ಲಿ ವಿಜೃಂಭಣೆಯಿಂದ ನಿನ್ನನ್ನು ಕರ್ತನು ಮೇಲೆ ಕೆತ್ತಲಿಕ್ಕಿದ್ದಾನೆ. ಧನು ಕತಾರಿಯ ತಲ ಸಂದನ ಅಂದಲದನ ಕರಳ ಸಂದನ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್. ದಿಸ್ ಇಸ್ ದ ಸಾಂಗ್ ಆಫ್ ದ ಡೇ. ಈ ದಿನ ನಿನಗೆ ದೇವರಿಂದ ಕೊಡಲ್ಪಟ್ಟಿರುವಂತಹ ಹಾಡು ಮಾತ್ರ ಅಲ್ಲ, ಇದು ಇವತ್ತು ದೇವರ ಸಿಂಹಾಸನದಿಂದ ನಿನಗೆ ಬಂದಿರುವಂತಹ ಸಂದೇಶವಿದು. ಅದು ನನ್ನ ಸಾಮರ್ಥ್ಯದಿಂದಲ್ಲ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಅದನ್ನೊಂದ್ಸಾರಿ ಕರಗಳನ್ನು ಎತ್ತಿ ಹೇಳೋಣ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಇನ್ನೊಂದು ಸಾರಿ ಕರಗಳನ್ನೆತ್ತುತ್ತಾ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಪೂರ್ಣ ಹೃದಯದಿಂದ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ದೇವದೂತರು ನಿನ್ನನ್ನು ಸಂದರ್ಶಿಸ್ತಾ ಇರುವಂತ ಈ ಸಮಯದಲ್ಲಿ ಕಣ್ಣು ಬಿಡಬೇಡ. ಒಬ್ಬರಾದ್ರೂ ಇಲ್ಲಿ ಕಣ್ಣು ಬಿಡುದು ಬೇಡ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ದೇವ ದರ್ಶನ ನಿಮಗೆ ಉಂಟಾಗ್ತಾ ಇರುವಾಗ ಯಾರು ಕಣ್ಣು ತೆಗೆಯಬಾರದು. ದಯವಿಟ್ಟು जब परमेश्वर के दूत आपको मिल रहे हैं यहाँ पे, कोई भी अपने आंखों को न खोले. ಒಬ್ಬರಾದ್ರೂ ಕಣ್ಣು ಬಿಡೋದು ಬೇಡ. ನಂದರದೇ ನಾನು ಹೇಳ್ತೀನಿ, ಪರಲೋಕದಿಂದ ಒಂದು ಹಸ್ತವನ್ನು ನೋಡ್ತಾ ಇದ್ದೀನಿ. ನಂದಲೇ ಅರಿಯಲಮ್ಮ, ನಿಮ್ಮ ಶರೀರದಿಂದ ರೋಗಗಳನ್ನು ಅದು ಕಿತ್ತುತ್ತಾ ಇದೆ. ಒಂದು ಪರಲೋಕದಿಂದ ಮಸ್ಸಿಯನ ಕೈಯನ್ನು ನೋಡ್ತಾ ಇದ್ದೇನೆ. ನೋವು ಬೇನೆಯನ್ನ ನಿಮ್ಮ ಕುಟುಂಬಗಳಿಂದ ಅದು ಕಿತ್ತಾ ಇದೆ.
ಕರ್ನಾಟಕದಲ್ಲಿ ಒಂದು ದಿನವನ್ನು ನೋಡ್ತಾ ಇದ್ದೇನೆ. ಇಡೀ ದಿನ ಸಾವಿರಾರು ಜನರು ದೇವರ ಸನ್ನಿಧಿಯಲ್ಲಿ ಈ ರೀತಿ ಆತನ ಮಹಿಮೆಯದಿಂದ ಆ ದಿನಗಳಲ್ಲಿ ಬರೆದಿಟ್ಕೊಳ್ಳಿ. ನಾನು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಆ ದಿನದಲ್ಲಿ ದೈಹಿಕವಾದ ಒಂದು ಮೋಡವನ್ನ ನೀವು ನೋಡ್ತೀರಾ. ಅದು ಇಳಿದು ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಕರ್ನಾಟಕದಲ್ಲಿ ಇಂಥ ಉಜ್ಜೀವನವನ್ನು ಎಬ್ಬಿಸ್ಲಿಕ್ಕಿದ್ದಾನೆ. ಆ ದಿನದಲ್ಲಿ ತಮ್ಮನ್ನ ಮರೆತು ಜನ ಚಪ್ಪಾಳೆ ತಟ್ಟೋದು ಬೇಡ, ಚಪ್ಪಾಳೆ ತಟ್ಟೋದು ಬೇಡ, ಪ್ಲೀಸ್ ಆರಾಧಿಸೋಣ. ಆತನ ಸನ್ನಿಧಿಯನ್ನು ಬಯಸೋಣ, ಆತನ ಸನ್ನಿಧಿಯನ್ನು ಬಯಸೋಣ. ಮೈ ಸನ್ಸ್ ಅಂಡ್ ಡಾಟರ್ಸ್ ರಿಮೆಂಬರ್. ನನ್ನ ಮಗನೇ, ನನ್ನ ಮಗಳ ನೆನಪಿಟ್ಟುಕೋ ಈ ಮಾತನ್ನ. ಆ ದಿನ ಭೌತಿಕವಾದ ಫಿಸಿಕಲ್ ಮೋಡ, ದೇವರ ಪ್ರಸನ್ನತೆ ಮೋಡ, ಪ್ರಾರ್ಥನೆಯ ಆ ಸ್ಟೇಡಿಯಂನಲ್ಲಿ, ಆ ಹಾಲಲ್ಲಿ ಇಳಿದು ಬಂದಿದ್ದನ್ನ ನೀವು ನೋಡ್ತೀರಾ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಸಮರ್ಪಿಸ್ತೀಯಾ ಅಂತ ಉಜ್ಜೀವನಕ್ಕಾಗಿ ನಿನ್ನ ಗಣನೆ ಬಾರದಂತ ನನ್ನ. अक्षय अपने दोनों हाथों को उठाओ. सोनू अपने दोनों हाथों को उठाओ बेटा. Kevin, wherever you are, lift up your both hands. All end generation, lift up your hands. Harini, Smriti, lift up your hands. All children, lift up your hands. Lift up your hands. That anointing is getting released upon you right now. Your generation, my son, your generation will see a physical cloud descending. ನನ್ನ ಮಗನೇ, ನಿನ್ನ ಸಂತತಿ ಭೌತಿಕವಾದಂತ ಯೆಹೋವನ ಮೋಡ, ಪವಿತ್ರಾತ್ಮನ ಮೋಡ ಇಳಿಯುವುದನ್ನು ನೋಡ್ಲಿಕ್ಕಿರ್ತೀರ. ಅದು ದರ್ಶನವಾಗಿರುವುದಿಲ್ಲ, ಅದು ಕನಸು ಆಗಿರುವುದಿಲ್ಲ, ಅದು ಭೌತಿಕವಾಗಿರ್ತದೆ. ಗಣನೆಯ ಮಾಡಿದ್ದು ನಿನ್ ಕೃಪೆ. Abhija, lift up your hands, my daughter. John, wherever you are, lift up your hands. ನಾನು ಹೆಸರು ತೆಗೆದುಕೊಳ್ಳದೆ ಹೋದ್ರೂ ಚಿಂತೆ ಇಲ್ಲ, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಕರಗಳನ್ನೆತ್ತಿ, ಅಯ್ಯ ಮಾಡಿದ್ದು ನಿನ್ನ ಕೃಪೆ. ಅಲ್ಲಿ ಯಾರೋ ಗೋಡೆಗೆ ಹತ್ತಿ ಹಿಂದೆ ಕೂತವರು, ರಾಕೇಶ್, ಕರಗಳನ್ನ ಕರ್ತನ ಕಡೆಗೆ ಚಾಚು ನನ್ನ ಮಗನೇ. ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ. I see an angel next to you, Prasad. I see an angel next to you. Your dream, the Lord says, my son, the dream, your heart zeal on the first day that you have seen the Lord is going to come true. So let's everybody forget and lift up our hands. ಎಲ್ಲರೂ ಬರ್ದು ಕರ್ತನ ಕಡೆ ಕರ್ಚಾಡ್ತಾರೆ. ಕೃಪೆಯೇ ಕೃಪೆಯೇ ಪುನರ್ ಪ್ರತಿಷ್ಠಾಪಿಸು ನಿನ್ನ ಕೃಪೆಯೇ. ಯೇಸಪ್ಪ, ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ, ದೇವ್ರೆ, ನನಗೆ ಯೋಗ್ಯತೆ ಇಲ್ಲದಿದ್ದರೂ ನಾನು ಈ ಕರಗಳನ್ನು ಇಡ್ತೀನಿ ನನ್ನ ತಂದೆ. ಗಣನೆಗೆ ಬಾರದಂತ ನನ್ನ ಹಿರಿಯರು ಸ್ವಾಮಿ, ನಾನು ಹಸ್ತಾರ್ಪಣೆ ಮಾಡುವಂತ ಯೋಗ್ಯತೆ ನನಗಿಲ್ಲ,
ಆದ್ರೆ ಈ ಗಳಿಗೆಗೋಸ್ಕರ ನಿನ್ನಿಂದ ನೇಮಿಸಲ್ಪಟ್ಟು ಈ ಕೈಗಳನ್ನು ಇಡ್ತಾ ಇದ್ದೀನಪ್ಪ. ಈ ಮೊಣಕಾಲುಗಳಲ್ಲಿ ನಿನ್ನ ಬಲ ಬರಲಿ, ಈ ಮೊಣಕಾಲುಗಳಲ್ಲಿ ನಿನ್ನ ಬಲ ಬರಲಿ ದೇವರೇ. ಆತ್ಮಿಕವಾದ ಬಲವನ್ನ ಈ ಮೊಣಕಾಲುಗಳ ಮೇಲೆ ನಾನು ಬಿಡುಗಡೆ ಮಾಡ್ತೀನಿ. ತಿರುಗಿ ಇವುಗಳು ನಿನ್ನ ಸನ್ನಿಧಿಲಿ ಊರ್ಬೇಕು ದೇವರೇ. ಈ ಮೊಣಕಾಲುಗಳ ಮೇಲೆ ಬಲ ಬರಲಿ, ತಿರುಗಿ ಇವು ನಿನ್ನ ಸನ್ನಿಧಿಲಿ ಊರ್ಬೇಕು. ಈ ಸಾರಿ ಸ್ವಾಮಿ ಮುರಿಯಲ್ಪಟ್ಟದಕ್ಕಾಗಿ ಅಲ್ಲ, ನಿನ್ನ ಬೆಂಕಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಊರ್ಬೇಕು ಸ್ವಾಮಿ. ನನ್ನ ಜೀವನ ಸಾಗುತ್ತಿರುವುದು ನಿನ್ನ ಲದೇದಲ್ಲ. ಲೀರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಕುಟುಂಬ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಹತ್ತಲಾಗದ ಸ್ಥಾನಕ್ಕೆತ್ತಿದ್ದು ನನ್ನ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕರ್ತನಿಗೆ ನೀನು ಬೇಕು, ಯೇಸುವಿಗೆ ನೀನು ಬೇಕು ಮಗನೇ. ಕೆವಿನ್, ಜೀಸಸ್ ವಾಂಟ್ಸ್ ಯು. ನೀವು ಕರ್ತನಿಗೆ ಬೇಕಯ್ಯ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ನಾನು ನಿನ್ನನ್ನು ಕಂಡಿದ್ದೀನಿ ಎಂಬುದಾಗಿ ದೇವರಾತ್ಮನ ನುಡಿತಾ ಇದ್ದಾನೆ. ನನ್ನ ಕಣ್ಣುಗಳು ನಿನ್ನ ಮೇಲವೇ, ಭಯ ಪಡಬೇಡ. ಐ ಹ್ಯಾವ್ ಸೀನ್ ಯು, ನಾನು ನಿನ್ನನ್ನು ಕಂಡಿದ್ದೀನಿ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಒಂದು ಸಾರಿ ಕರಗಳನ್ನ ಎತ್ತಿ ಹೇಳು. ಗಣನೆಗೆ ಬಾರದ, ಗಣನೆಗೆ ನೀನು ಎಲ್ಲೇ ಕೂತ್ಕೋ, ಕರ್ತನು ನಿನ್ನನ್ನು ಹುಡುಕಿ ನಿನ್ನಲ್ಲಿಗೆ ಬಂದೇ ಬರ್ತಾನೆ. ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ನಿನ್ನ ಕರ್ತನು ಇನ್ನೂ ನಿನ್ನನ್ನು ಗುಣಪಡಿಸುವಂತ ಬಲ ಇಟ್ಕೊಂಡಿದ್ದಾನೆ. ನಿನ್ನ ಕರ್ತನು ಇನ್ನೂ ನಿನ್ನನ್ನು ಕಟ್ಟುವಂತ ಶಕ್ತಿಯನ್ನ ಹೊಂದ್ಕೊಂಡಿದ್ದಾನೆ. ಯೇಸು ಅಪ್ಪ, ಸೈತಾನನು ಎಲ್ಲ ತೀರಿತೆಂಬುದಾಗಿ ಮೋಸ ಮಾಡ್ತಾನೆ, ಆದ್ರೆ ನನ್ನ ಕರ್ತನು ನನಗೆ ಪುನರ್ ಸ್ಥಾಪಿಸ್ತೀನಿ ಅಂತ ಹೇಳ್ತಾನೆ. ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕರ್ತನಿಗೆ ಬೇಕಾದವರು ನೀನು. ಕೃಪೆ ಕೃಪೆಯೇ ಕೃಪೆಯೇ ನಿನ್ನ ಮಗಳನ್ನು ಆವರಿಸಿಕೊಳ್ಳಲಿ. ನಿನ್ನ ಆರೋಗ್ಯವನ್ನು ನಿನ್ನ ಮಗಳ ಮೇಲೆ ನಾನು ಬಿಡುಗಡೆ ಮಾಡುತ್ತೇನೆ. ಅವಳ ಚಿಂತೆಯನ್ನು ನೀನು ತೆಗೆದು ಹಾಕ್ತೀಯ. ಕೃಪೆಯೇ 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 ಶೂನ್ಯವಾದ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ
ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು. Angel on the right hand side, an angel on the left hand side, angel in the front, an angel in the back, oh Lord. In the name of Jesus, He is sealed. In the name of Jesus, He is sealed. ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು. ನಿನ್ನ ಕೃಪೆಯಲ್ಲವೇ ನನಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ. When I break a stone, I don't destroy it, I shape it. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. Not a tail but the head, oh Lord. ಕೃಪೆ ಯೇಸು ಅಪ್ಪ ಎಲ್ಲ. ಒಂದು ಕೊನೆಯ ಸಾರಿ ಶೂನ್ಯವಾದ ನನ್ನ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು. ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು. ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಇಸ್ರಾಯೇಲರು ಯಾವುದೇ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ತಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈ ರೀತಿಯಾಗಿ ತನ್ನ ಮಕ್ಕಳೊಂದಿಗೆ, ತಮ್ಮ ಮೊಮ್ಮಕ್ಕಳೊಂದಿಗೆ, ತಮ್ಮ ಜನರೊಂದಿಗೆ ಬಂದು ಸಾಷ್ಟಾಂಗ ಬಿದ್ದು ಈ ರೀತಿಯ ಹಾಡುಗಳನ್ನು ಹಾಡ್ತಾ ಇದ್ರು. ಆಗ ಯೆಹೋವನು ಪರಲೋಕದಿಂದ ಅವರನ್ನ ಲಾಲಿಸಿ ಜಯ ಕೊಡುವನು ಅಷ್ಟೇ ಅಲ್ಲ, ಅವರೊಟ್ಟಿಗೆ ಮಾತನಾಡಿ ಹೇಳ್ತಾ ಇದ್ದ, ಈಗ ನೀನು ಭಯ ಪಡಬೇಡ, ಯುದ್ಧವು ನನ್ನದೇ. ಈ ರೀತಿ ದೇವರ ಆತ್ಮನು ನಮ್ಮನ್ನು ಇಂಥ ಹಾಡಿನಲ್ಲಿ ನಡೆಸಿ ನಮ್ಮನ್ನು ಮುಟ್ತಾ ಇರೋದಾಗಿದ್ರೆ ಅದರ ಅರ್ಥ ನಾವು ಯುದ್ಧದ ಸಮಯದಲ್ಲಿದ್ದರೂ ಸಹ ಯೆಹೋವನ ಸನ್ನಿಧಿಯಲ್ಲಿದ್ದೇವೆ. ಈಗ ಯೆಹೋವನ ನುಡಿ ಚಪ್ಪಾಳೆ ತಟ್ಟಬೇಡಿ, ದಯವಿಟ್ಟು ತಟ್ಟಬೇಡಿ, ದೇವರ ಸನ್ನಿಧಿಯಲ್ಲಿ ಕರಗಳನ್ನು ಎತ್ತೋಣ. ಈಗ ಯೆಹೋವನು ಹೇಳೋದೇನೆಂತಂದ್ರೆ, ನೀನು ನಿನ್ನನ್ನು ಈಗ ತಗ್ಗಿಸಿಕೊಂಡು ನನ್ನ ಪಾದಕ್ಕೆ ಬಂದಿದ್ದರ ನಿಮಿತ್ತವಾಗಿ, ನಿನ್ನ ಗಂಡು ಹೆಣ್ಣು ಮಕ್ಕಳದೊಂದಿಗೆ ನೀನು ನನ್ನ ಸನ್ನಿಧಿಯಲ್ಲಿ ಮುರಿದು ಬಂದಿದ್ದರ ನಿಮಿತ್ತವಾಗಿ ಇಂದಿನಿಂದ ಯುದ್ಧವು ನನ್ನದೆಂಬುದಾಗಿ ಹೇಳ್ತಾ ಇದ್ದಾನೆ. ಕೃಪೆಯೇ 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 ಯೇಸು ಅಪ್ಪ. ನಿಮ್ಮಲ್ಲಿ ಎಷ್ಟು ಬಹಳ ಜನರು ಯುದ್ಧದಲ್ಲಿದ್ದೀರಾ, ಯಾವ ಕಡೆಗೆ ತಿರುಗಬೇಕೆಂಬುದಾಗಿ ನಿಮಗೆ ತಿಳಿತಾ ಇಲ್ಲ.
ಯೆಹೋವನು ಹೇಳ್ತಾ ಇದ್ದಾನೆ, ಅದರ ನಿಮಿತ್ತವಾಗಿಯೇ ನನ್ನ ಆತ್ಮನನ್ನು ಕಳಿಸಿ ಈ ದಿನ ನಾನು ನಿನ್ನೊಟ್ಟಿಗೆ ಮಾತನಾಡಿದ್ದೇನೆ. ಇನ್ನು ಯುದ್ಧ ನನ್ನದು. ಒಂದು ಕೊನೆಯ ಸಾರಿ ನಾವು ಇದನ್ನ ಲೈಕ್ ಆನ್ ಆಂಥೆಮ್ ವಿ ಆರ್ ಗೋಯಿಂಗ್ ಟು ಸಿಂಗ್, ಒಂದು ರಾಷ್ಟ್ರ ಗೀತೆಯೋ ಎಂಬಂತೆ ಪರಲೋಕದ ಗೀತೆಯನ್ನಾಗಿ ಇದನ್ನು ಒಂದು ಕೊನೆಯ ಸಾರಿ ನಾವು ಮೊದಲಿನಿಂದ ಪ್ರಾರಂಭದವರೆಗೆ ಹಾಡಿಕೊಳ್ಳಿಕ್ಕಿದ್ದೇವೆ. ಶೂನ್ಯವಾಗಿದ್ದ ನನ್ನ, ಈ ಸಾರಿ ಒಬ್ಬರು ಕೂತ್ಕೊಳ್ಳಿರೋದಿಲ್ಲ, ಒಂದು ಮೊಣಕಾಲುಗಳ ಮೇಲಾಗಲಿ, ಇಲ್ಲದೆ ಹೋದ್ರೆ ಯೆಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡಾಗ್ಲಿ ಇದನ್ನು ಹಾಡ್ಲಿಕ್ಕೆ ಇರ್ತೀವಿ. This time nobody will sit down. Either we will stand up or kneel down as an anthem of the Lord. ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಇನ್ನೊಂದು ಸಾರಿ ಶೂನ್ಯವಾಗಿದ್ದ ನನ್ನ, ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡಲು ನನ್ನ ಸಾಮರ್ಥ್ಯದಿಂದಲ್ಲ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನನ್ನ ಕೃಪೆಯೇ.
ಎಲ್ಲ ನಿನ್ನ ಕೃಪೆ ಸ್ವಾಮಿ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಹತ್ತಲಾರದ ಸ್ಥಾನಕ್ಕೆತ್ತಿದೆ ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಇದು ದೇವದೂತರ ಸಮಯ. ಈಗ ನಿನ್ನ ಕೇಸನ್ನ ದೇವದೂತರ ತೆಗೆದುಕೊಳ್ತಾ ಇದ್ದಾರೆ. The angels are taking your case into their hands. ನಿಲ್ಲಿಸಬೇಡ ಆರಾಧನೆ ಈಗ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ ಕೃಪೆ
ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಕೃಪೆಯೇ ಕೃಪೆಯೇ. ಯಾರು ಕಣ್ಣು ತೆರೆಯಲಿಕ್ಕಿಲ್ಲ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಆತನ ಸನ್ನಿಧಿಯಲ್ಲಿರೋ, ಕಣ್ಣು ತೆರೆಯಬೇಡ. ಭೌತಿಕ ಮನಸ್ಸಿನಲ್ಲಿ ಮಾತ್ರ ತಿರುಗಿ ಬರಬೇಡ. ಕಣ್ಣುಗಳನ್ನು ಮುಚ್ಚಿಕೊಂಡು ನಿನ್ನ ಧ್ಯಾನದಿಂದ ಆತನನ್ನು ಗೌರವಿಸು. ಆನರ್ ಹಿಮ್ ವಿತ್ ಯೋರ್ ಕಾನ್ಸಂಟ್ರೇಷನ್. ಆತನ ಮಹಿಮೆ ಇನ್ನೂ ಇಲ್ಲಿ ತೀರಲಿಲ್ಲ. ಆತನ ಪ್ರಸನ್ನತೆ ಇನ್ನೂ ಇಲ್ಲಿ ಮುಗಿಯಲಿಲ್ಲ. ಕಣ್ಣು ಮಾತ್ರ ಬಿಡಬೇಡ. ಯಾವುದೇ ಶಬ್ದ ಬೇಡ. ಆತನ ಸನ್ನಿಧಿಯಲ್ಲಿರೋಣ. ಆತನ ಸನ್ನಿಧಿಯಲ್ಲಿ, ಆತನ ಸನ್ನಿಧಿಯಲ್ಲಿ, ಆತನ ಸನ್ನಿಧಿಯಲ್ಲಿ. ಯಾರು ಕಣ್ಣು ಬಿಡಬೇಡಿ. ದಯವಿಟ್ಟು ಕರಗಳನ್ನು ಆತನ ಕಡೆಗೆ ಚಾಚಿ. ನಿನಗಾಗಿ ಇದೇ ಗಳಿಗೆಯಲ್ಲಿ ಆತನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾ ಇದ್ದಾನೆ. ಸಿಕ್ಕಲಿಕ್ಕಿರುವಂಥ ಇಂಥ ಸಮಯದಲ್ಲಿ, ಇನ್ನೇನು ನಿನ್ನ ಕೈಗೆ ಬರಲಿಕ್ಕಿರುವಂಥ ಸಮಯದಲ್ಲಿ ಚಂಚಲನಾಗಬೇಡ. ಯಾವುದೇ ಶಬ್ದಗಳು ಬೇಡ. ಆತನಲ್ಲಿ ಚಲಿಸ್ತಾ ಇದ್ದಾನೆ. ಆತನಲ್ಲಿ ಚಲಿಸ್ತಾ ಇದ್ದಾನೆ. ಆತನಲ್ಲಿ ಚಲಿಸ್ತಾ ಇದ್ದಾನೆ. ಆತನ ಪಾದವನ್ನು ಮುಟ್ಟು. ಕ್ಲೋಸ್ ಯೋರ್ ಐಸ್. ಆತನ ಪಾದವನ್ನು ಮುಟ್ಟು. ಇಗೋ, ಪರಲೋಕದ ದೇವಾಲಯದ ಬಾಗಿಲು ತೆರೆದಿರುವುದನ್ನು ಕಂಡೆನು. ಸಿಂಹಾಸನದಿಂದ ಗುಡುಗು ಸಿಡುಗಳು, ಮಹಾಧ್ವನಿಯು ಹೊರಟವು. Thank you, Jesus. Wait in His presence. Wait. ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರು. ಇನ್ನೂ ಕೆಲವು ಕ್ಷಣ ಕಾದುಕೊಂಡಿರು. ಕೆಲವು ಕ್ಷಣ ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರು. ಯೇಸು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಪವಿತ್ರ ಆತ್ಮನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ವಾದ್ಯ ನುಡಿಸುವವರ ಕೈಗಳ ಮೇಲೆ ನೂತನ ಅಭಿಷೇಕ ಎಳೆದು ಬರ್ತಾ ಇದೆ. ಪ್ರಾರ್ಥಿಸುವವರ ಮೇಲೆ ಪ್ರಾರ್ಥನೆ ಹೊಸ ಭಾಷೆ ಅಭಿಷೇಕ ಬರ್ತಾ ಇದೆ. ಮೃದುವಾಗಿ ಮೃದುವಾಗಿ ನಿನ್ನ ಮಕ್ಕಳ ಮೇಲೆ ಕರ್ತನು ನಿನ್ನನ್ನು ಸಂದರ್ಶಿಸ್ತಾ ಇದ್ದಾನೆ. ಕರ್ತನು ನಿನ್ನನ್ನು ಸಂದರ್ಶಿಸ್ತಾ ಇದ್ದಾನೆ. ಕರ್ತನು ನಿನ್ನನ್ನು ಸಂದರ್ಶಿಸ್ತಾ ಇದ್ದಾನೆ. ಭಯಂಕರನಾದ ಕರ್ತನು. ಯಾರು ಕಣ್ಣು ಬಿಡಬೇಡಿ. ದಯವಿಟ್ಟು ಯಾರು ಕಣ್ಣು ಬಿಡಬೇಡಿ. ದಯವಿಟ್ಟು ಯಾರು ಕಣ್ಣು ಬಿಡಬೇಡಿ. ಯಾರು ಕಣ್ಣು ಬಿಡಬೇಡಿ. ನಿಮ್ಮ ಪಾಲದನ್ನು ನೀವು ಸ್ವೀಕರಿಸಿಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಶತಾರಾಲ ತಾರ ಕತಾಲ ಸಂದರಾಲ ಕತಾಲ ತರ ಕತಾರದಲ ಕಥ ಸಂದರಾಲದ
ಕಳೆದುಕೊಂಡಿರುವುದು ಒಂದು ಮಟ್ಟದ ಮಹಿಮೆ, ಆದರೆ ಆತನು ಕೊಡುವುದು 7ರಷ್ಟರ ಮಹಿಮೆ. ಈ ಸಭೆಯಲ್ಲಿ, ಈ ಸ್ಥಳದಲ್ಲಿ, ಈ ಕುಟುಂಬಗಳಲ್ಲಿ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ. ನನ್ನ ಪರಾಕ್ರಮವನ್ನು ಈ ಕುಟುಂಬದಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳ್ತಿದ್ದಾನೆ. ಸಕರಲಾದ ಸಂದರಲಾದ ಶಠರ ಕಲಾದ ರಂದಲಾರ ಕಲದ ಶೂರತರ ಸಂದಲಾದರ ಕಲದರ ಕಥಲ ಶಂತರಾರ ಸಕರದೆಲೆ ಸಂದರ ಸತರ ಕಲಬರಲ ಎಂದಲಾದ ನಕರದ ಸಂದಾರ ಸೌರ್ಯಾನಂದರಾದನ ಕಡದ ಶಂದರದ ಸುಂದರ ಸಂದಲಾರ ತಲದನ ಕಡದ ಶಂದರದ ಶುದ್ಧ ಕಡದ ಶುದ್ಧ ಧರ ಸಂದರ ಸುಖತರದ ಶುದ್ಧ ಸಾಧಾರಣ ಶುದ್ಧ ಕಡದ ಶುದ್ಧ ಸುತರ ಕಲಾರಾದರ ಶುದ್ಧ ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಶೂನ್ಯವಾದ ಇದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. Thank you, Jesus. ಕುಟುಂಬದ ಆಶೀರ್ವಾದದ ರವಿವಾರ ಆತನ ಸಿಂಹಾಸನದ ಮುಂದೆ ಬಂದು ಸ್ವೀಕರಿಸಿಕೊಳ್ಳುವುದಾಗಿದ್ರೆ ಅದನ್ನು ಮಾಡೋಣ. ಯೇಸುವೇ, ನೀನು ಇಲ್ಲದೆ ನಾನೇನು
ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ಯೇಸುವೇ, ನನ್ನ ಮನೆಯಲ್ಲಿ ಇಳಿದು ಬಾ ಸ್ವಾಮಿ ಈಗಲೇ. ಪರ್ವತವು ಮೇಣದಂತೆಯೇ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಓ ಪರ್ವತವು ಮೇಣದಂತೆಯೇ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ, ನನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಎಂದೆಂದಿಗೂ ದೇವರು ನಿಮ್ಮನ್ನು ಆಶೀರ್ವದಿಸ್ತದೆ. ಸಮಾಧಾನದಿಂದ ಯಾವುದೇ ಶಬ್ದ ಮಾಡದೆ, ವಿಶೇಷವಾಗಿ ಕುರ್ಚಿಗಳ ಶಬ್ದ ಮಾಡದೆ ಸೂಕ್ಷ್ಮವಾಗಿ ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ಬೇಕೆಂಬ ಕೇಳಿಕೊಳ್ತೇನೆ. ಬೋಧಿಸುವುದನ್ನ ದೇವರು ಆಗಲೇ ನಿಮಗೆ ಬೋಧಿಸಿದ್ದಾನೆ. जो प्रचार करना था परमेश्वर ने अभी आपको प्रचार किया। ಕೆಲವರನ್ನ ದೇವರು ಪಶ್ಚಾತ್ತಾಪಕ್ಕೆ ಸೆಳೆದುಕೊಂಡಿದ್ದಾನೆ. कई लोगों को परमेश्वर ने पश्चाताप की ओर उन्होंने खींचा है। ದಯವಿಟ್ಟು ಯವನಸ್ಥ ಮಕ್ಕಳಾಗ್ಲಿ ಹಿರಿಯರಾಗ್ಲಿ कृपया करके जवान बच्चे या फिर बुजुर्ग लोग ನಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳೋಣ. हमारे बर्ताव को हम बदल देंगे। ಈ ಆರಾಧನೆ ಮುಗಿದ ನಂತರ ತಿರುಗಿ ನೀವು ಜೋಕ್ನಲ್ಲಿ ಮುಳುಗದೆ आराधना के बाद फिर से मौज मस्ती में नहीं ಈ जाते हुए ಅಭಿಷೇಕವನ್ನು ಕಾದುಕೊಳ್ಳಿ. इस अभिषेक का ख्याल आप ಇದು रखिए। ಅಮೂಲ್ಯವಾದದ್ದು. ये बहुत अमूल्य है। ನೀವು ಪ್ರಾರ್ಥನೆ ಮಾಡಿ ಕಳಿಸೋದಕ್ಕಿಂತ ಮುಂಚೆ आपको प्रार्थना करके खत्म करने से पहले ದೇವರ ವಾಗ್ದಾನಗಳನ್ನು ಬರೆದುಕೊಳ್ಳಿ. परमेश्वर के वायदों को आप लिख ಈ लीजिए। ಕುಟುಂಬದ ಆಶೀರ್ವಾದದ ಭಾನುವಾರ, ये परिवार का आशीषित रविवार, ದೇವರು ಕೊಡುವಂತ ವಾಗ್ದಾನವನ್ನು ಸ್ವೀಕರಿಸಿಕೊಳ್ಳಿ. परमेश्वर देने वाले वायदा को आप स्वीकार लीजिए। ಕೀರ್ತನೆ 68:5, भजन संगीता उसका 68 उसका ಕೀರ್ತನೆ 5वां वचन। 68:5. ಯಾರಾದರೂ ಕನ್ನಡದಲ್ಲಿ ದಯವಿಟ್ಟು ಕೀರ್ತನೆ 68:5. A father
ಆಫ್ ದ ಫಾದರ್ಲೆಸ್, ಅ ಡಿಫೆಂಡರ್ ಆಫ್ ವಿಡೋಸ್ ಇಸ್ ಗಾಡ್ ಇನ್ ಹಿಸ್ ಹೋಲಿ ಹ್ಯಾಬಿಟೇಷನ್. ಕನ್ನಡದಲ್ಲಿ ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ದೇವರ ಆತ್ಮನು ಹೇಳುವಂತ ವಾಗ್ದಾನ ಏನಂದ್ರೆ, परमेश्वर का आत्मा जो वायदा कहना चाहते हैं, ನಿನಗೆ ಆತನೇ ಸಂರಕ್ಷಕನು, वही आपका संरक्षण है, ಆತನೇ ನಿನ್ನ ಕರಗಳನ್ನು ಹಿಡಿದು ನಡೆಸ್ತಾನೆ. वही हाथों को पकड़ कर चलाएंगे. ಕೀರ್ತನೆ 68:6. भजन संगीता उसका 68:8. ಕರ್ತನು ಕೆಲವರಿಗೆ ಈ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. परमेश्वर कई लोगों को ये वायदे को दे रहे हैं. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ, ಸೆರೆಯಲ್ಲಿರುವವರನ್ನ ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ನಿನ್ನ ಸೆರೆಯ ಬಾಗಿಲುಗಳು ಈಗ ತೆರೀತಾ ಇವೆ. आपके जेल के दरवाजे वो आज खोल दिए जा रहे हैं. ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ಕೀರ್ತನೆ 68:6. परमेश्वर अनाथों को घर बसाता है और बंदियों को छुड़ाकर संपन्न करता है, परंतु हठेलों को सूखी भूमि पर रहना पड़ता है. ಕೀರ್ತನೆ 68:20. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸ ಶಕ್ತನಾಗಿದ್ದಾನೆ. ಅನಾರೋಗ್ಯದಲ್ಲಿರುವವರಿಗೆ ದೇವರ ಆತ್ಮನಿ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ನಿಮ್ಮನ್ನು ಮರಣದಿಂದ ತಪ್ಪಿಸಿ ಕಾಯುವ ಆತನೇ. ಕೀರ್ತನೆ 68:20. ಕುಟುಂಬದಲ್ಲಿ ತೊಂದರೆ ಇರುವವರಿಗೆ ದೇವರು ಕೊಡ್ತಾ ಇರುವಂಥ ವಾಗ್ದಾನ ಕೀರ್ತನೆ 68:6. जो संकट में है वो परिवारों को परमेश्वर, भजन संगीता उसका 68 ನಮಗೆ ದಿಕ್ಕ್ಯಾರು, ನಮ್ಮನ್ನ ನೆಲೆಗೊಳಿಸುವವರು ಯಾರು, ನಮ್ಮ ಕಷ್ಟವನ್ನ, ನಮ್ಮ ಬಂದಿರುವಂತ ಸಂಕಷ್ಟವನ್ನ, ನಮಗೆ ಬಂದಿರುವಂತ ತೊಂದರೆಯನ್ನ ಪರಿಹರಿಸುವವರು ಯಾರು ಎಂಬುದಾಗಿ ಹುಡುಕ್ತಾ ಇರುವವರಿಗೆ ಕೀರ್ತನೆ 68:5 ದೇವರು ಮಾತಾಡ್ತಾ ಇದ್ದಾನೆ. ಬರ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀನಿ. ಕೀರ್ತನೆ 68:5 ನಿಮಗೋಸ್ಕರ. भजन संगीता उसका 68 उसका 5वां वचन. ಕೊನೆಯದಾಗಿ ಇಡೀ ಸಭೆಗೆ ಬಂದಿರುವಂತ ಇಡೀ ಸಭೆಗೆ ಆಶೀರ್ವಾದ, ಕುಟುಂಬದ ಆಶೀರ್ವಾದದ ದಿನ ದೇವರು ಕೊಡುವಂತ ವಾಗ್ದಾನವನ್ನು ಸ್ವೀಕರಿಸಿಕೊಳ್ಳ್ರಿ. पूरे कलीसिया को इस रविवार को परमेश्वर देने वाले वायदे को आप स्वीकार ಇಲ್ಲಿವರೆಗೆ कीजिए. ಕೊಟ್ಟಂತ 3 ವಚನಗಳು ನಾನು ನಿಮಗೆ ವೈಯಕ್ತಿಕ ಕುಟುಂಬಕ್ಕೆ ಕೊಟ್ಟಿರುವಂತದ್ದು. ಈಗ ಸಭೆಗೆ अब दिया गया वचन वो सब आपको वैयक्तिक परिवार के लिए था. अभी ಎಲ್ಲರೂ 2ನೇ ಸಮುವೇಲ, सब दूसरे समूएल का पुस्तक 7ನೇ ಅಧ್ಯಾಯ, उसका 7वां अध्याय. ಎಲ್ಲರೂ ದಯವಿಟ್ಟು ಅದನ್ನು ತೆರೆಯೋಣ. सब कृपया करके उसे Can I निकालेंगे. request even the musicians please take it up because we need to confess it. ಇದನ್ನ ದೇವರ ಸನ್ನಿಧಿಯಲ್ಲಿ ನಾವು ಅರಿಕೆ ಮಾಡಬೇಕಾಗಿದೆ. इसे परमेश्वर की उपस्थिति में Second हमें घोषित Samuel करना 7, है. दूसरे समूएल का पुस्तक उसका 7वां अध्याय. 2ನೇ ಸಮುವೇಲ 7. दूसरा समूएल का पुस्तक उसका ಎಲ್ಲರೂ 7वां ಬಂದಿದ್ರೆ अध्याय. 10ನೇ ವಚನಕ್ಕೆ ಓದ್ಲಿಕ್ಕೆ ಪ್ರಾರಂಭ ಮಾಡ್ಬೇಡ್ರಿ. 10ನೇ ವಚನಕ್ಕೆ ನಿಮ್ಮ ಬಟ್ಟನ್ನ ಇಡಿ. 10वें वचन ಎಲ್ಲರೂ पर अपनी ಕೂಡಿ उंगली- ಧ್ವನಿ ಎತ್ತಿ ಇದನ್ನ ಓದಬೇಕು. सब अपने आवाज को उठाते हुए इसे हम पढ़ेंगे. 1 2 3. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವ ಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನ ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು. ಇದನ್ನು ಬರೆದಿಟ್ಕೊಳ್ಳಿ. ಈ ದಿನ ದೇವರು ಸಭೆಗೆ ಇದನ್ನು ವಾಗ್ದಾನವಾಗಿ ಕೊಟ್ಟಿದ್ದಾನೆ. 10ನೇ ವಚನವನ್ನು ಪುನರಾವರ್ತಿಸಿಕೊಳ್ಳೋಣ. ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಯಾರಾದ್ರೂ ಆಮೇನ್ ಎಂದಾಗ ಹೇಳ್ತೀರಾ? कोई तो आमीन कहिए. ಕರಗಳನ್ನೆತ್ತಿ ಒಂದ್ಸಾರಿ ಆಮೇನ್ ಎಂದಾಗ हाथों ಹೇಳ್ತೀರಾ? को उठाते हुए आमीन कहिए. ಈ ಸೇವೆಗೆ ನೆಲೆಗೊಳ್ಳುವ ಸಮಯ ಬಂದಿದೆ. ये सेवकाई को स्थिर स्थान ಆಮೇನ್. समय आ चुका है. ದೇವರು ನಮ್ಮನ್ನ ನೆಲೆಗೊಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. परमेश्वर खुद हमें स्थान पर ನಾನು ಇದನ್ನ रखेंगे. ಪ್ರೋಗ್ರಾಮ್ ಮಾಡಿದ್ದಿಲ್ಲ. इसे हमने प्रोग्राम नहीं बनाया. ಬೆಳಗಿನ 2 ಆರಾಧನೆಗಳಲ್ಲಿ ತುಂಬಾ ಸಂಕಷ್ಟಪಟ್ಟು ಈ ಹಾಡನ್ನ ದೇವರು 2 ದಿನಗಳ ಹಿಂದೆ ನನಗೆ ಗೋಚರಿಸಿದ. ये गाने को 2 दिन पहले परमेश्वर ने मुझे ಆದ್ರೆ ಯಾವ दर्शाया. ಸರ್ವಿಸ್ಗೋಸ್ಕರ ಅಂದ್ರೆ ಅಂತ ಕಳೆದ 3 ದಿನದಿಂದ ಕಾಯ್ತಾ ಇದ್ದೀನಿ वो ನಾನು. कौन से सर्विस के लिए है? पिछले 3 दिन से मैं इंतजार ಎಲ್ಲ कर ಸರ್ವಿಸ್ रहा ಅಲ್ಲಿ हूँ. ಹಾಡ್ತಾ ಇದ್ದೀವಿ. ಆದ್ರೆ ದೇವರು ಹೇಳಿದಂತ ಮಟ್ಟಕ್ಕೆ ಅದು ಮುಟ್ಲಿಲ್ಲ. ನಾನು ಕಾಯ್ತಾನೆ ಇದ್ದೆ, ದೇವರು ಯಾವ ಸರ್ವಿಸ್ ಇದನ್ನ ಕೊಟ್ಟಿದ್ದೀಯಾ ಅಂತ. हर सर्विस में हम गा रहे हैं, लेकिन ये अभिषेक परमेश्वर से मैं ಆದ್ರೆ पूछ रहा था ದೇವರು किस सर्विस के लिए ये ನಿಮ್ಮ है. ಮೇಲೆ ದಯೆ ಇಟ್ಟು, ನಮ್ಮ ಮೇಲೆ ದಯೆ ಇಟ್ಟು लेकिन परमेश्वर ने आपके ऊपर और ಈ हमारे ऊपर ಸಮಯಕ್ಕೆ कृपा ಅದನ್ನು ನಮಗೆ दिखाकर ದಯಪಾಲಿಸಿದ್ದಾನೆ. ಇನ್ನೊಂದು ಸಾರಿ ಮನ ಕೊಟ್ಟು ಆ ವಚನನ ಸಭೆಗೆ ಕೊಟ್ಟು ದೇವರು ವಾಗ್ದಾನ ಮಾಡುವಂತ ವಚನ ಓದಿಕೊಂಡು ಮುಗಿಸಿಕೊಳ್ಳೋಣ. और एक बार पूरे मन से उस वचन 2ನೇ को हम ಸಮುವೇಲ पढ़ेंगे. 7:10-11. 2ನೇ ಸಮುವೇಲ ಎಲ್ಲರೂ दूसरे समूएल का ಯಾಕೆ पुस्तक उसका 7वां अध्याय ಯಾಕೆ उसका ವರ್ಷಿಪ್ ಟೀಮ್ 10वां ಅಂತ वचन. ಹೇಳ್ತಾ ಇದ್ದೀನಿ ಅಂದ್ರೆ
क्यों मैं ದೇವರು वर्शिप टीम ಅವರ कह रहा हूँ? ಪಾದಗಳನ್ನ ಸ್ಟೇಜ್ ಮೇಲೆ ನೆಲೆಗೊಳಿಸಿದಾನೆ. परमेश्वर ने उनके पाद को ಅವರ स्टेज ಅರಿಕೆ पर रखा है. ಬಲವುಳ್ಳದ್ದಾಗಿರ್ತದೆ ಆತ್ಮಮಂಡಲದಲ್ಲಿ. आत्मिक मंडली में वो बहुत बलशाली है. ಸಭಿಕರೆಲ್ಲರೂ कलीसिया ನಿಮ್ಮ के ನಿಮ್ಮ सारे लोग ಭಾಷೆಗಳಲ್ಲಿ अपने अपने भाषा ಎರಡನೇ में ಸಮುವೇಲ दूसरे समवेल का पुस्तक 7ನೇ ಅಧ್ಯಾಯ उसका 7वां 10 अध्याय ಮತ್ತು 11 उसका 10 और 11वां ಎಲ್ಲರೂ वचन ಕೂಡಿ ಈಗ ಪ್ರಾರಂಭ ಮಾಡೋಣ. सब मिलकर पढ़ेंगे. ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಅವರಲ್ಲಿ ಕೊಟ್ಟು ಅದರಲ್ಲಿ ಅವರನ್ನ ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವಿಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವ ಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ಆಮೇನ್, ಆಮೇನ್, आमेन, ಆಮೇನ್. आमेन. ದೇವರ ವಾಕ್ಯಗಳನ್ನ ತಕ್ಕ ಕಾಲದಲ್ಲಿ ತನ್ನ ಜನರಿಗೋಸ್ಕರ ನೆರವೇರಿಸಲಿ. परमेश्वर इन वचनों को ठीक समय में अपने लोगों के लिए वो ಎಲ್ಲ परिपूर्ण ಸಹೋದರರು करे. ದೇವರ ಪ್ರಸನ್ನತೆಗೆ ಗೌರವಾನ್ವಿತವಾಗಿ ತಲೆಯನ್ನು ಹೊದ್ದುಕೊಂಡು सारे स्त्री परमेश्वर को गौरव देते हुए अपने सिर को ढक ಸಹೋದರರೆಲ್ಲರೂ ಎಲ್ಲರೂ ಕೂಡಿ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. सारे भाई गौरव देते हुए उठ खड़े होते हुए हाथों को उठाते हुए हम ಸ್ವಾಮಿ ಎಲ್ಲಾ अंत्याशीष ಘನತೆ ಮಹಿಮೆ ನಿನಗುಂಟಾಗ್ಲಪ್ಪ. परमेश्वर सारा महिमा आदर आप ही को ಕಾಣ मिले, ನೀನೊಬ್ಬನೇ ಯೋಗ್ಯನು, क्योंकि आप अकेले ही योग्य ನಿನ್ನಂತೆ हैं. ಬೇರೆ ಯಾರಿಲ್ಲ. आपके जैसा और कोई नहीं है, इसलिए धन्यवाद देते ಯೇಸುವಿನ हैं ಹೆಸರಿನಲ್ಲಿ. यीशु मसीह के नाम में. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೂ ಸಭೆಯ ಉಳಿದ ಎಲ್ಲ ಸದಸ್ಯರೊಂದಿಗೂ ಸದಾ ಕಾಲ ನೆಲೆಗೊಂಡಿರಲಿ. ಆಮೇನ್, ಆಮೇನ್.